ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಜೈ ಶ್ರೀ ಜಯನಾಯಕ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಓಕೆ ಫ್ರೆಂಡ್ಸ್, ತುಂಬಾನೇ ಒಳ್ಳೆ ಒಳ್ಳೆಯ ಕಮೆಂಟ್ಸ್ ಗಳು ಬರ್ತಾ ಇದೆ, ವಿಡಿಯೋಸ್ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಅಂದ್ರೆ ನನ್ನ ಹತ್ರ ಅಷ್ಟೊಂದು ಅಕ್ಯುಪ್ಮೆಂಟ್ಸ್ ಜಾಸ್ತಿ ಇಲ್ಲ, ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋಸ್ ಮಾಡೋದಾಗಿದೆ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತ ಅಂದ್ರೆ ಮೊಬೈಲ್ ಅಲ್ಲಿ ಕ್ಲಾರಿಟಿ ಇರ್ಬೇಕು ಅಂದ್ರೆ ಆಕ್ಚುಲಿ ಮೊಬೈಲ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಆದಷ್ಟು ಬೇಗ ಅದು ಯಾವ್ದಾದ್ರು ಒಂದು ಮೊಬೈಲ್ ಅನ್ನ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಓಕೆ, ಈಗ ಏನಪ್ಪಾ ಅಂತ ಅಂದ್ರೆ ನಮ್ಮ ಮದ್ವೆ ಗಂಡು ಮತ್ತೆ ಹೆಣ್ಣಿಂದು ರಿಸೆಪ್ಷನ್ ಇದೆ. ಆಕ್ಚುಲಿ ಅವ್ರದ್ದು ಮದ್ವೆ ಆಗಿದೆ, ದೇವಸ್ಥಾನದಲ್ಲಿ ಹೋಗಿ ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ. ನೆಕ್ಸ್ಟ್ ಇವಾಗ ಹಿಂಗೆ ಸಿಂಪಲ್ ಆಗಿ ರಿಸೆಪ್ಷನ್ ಅನ್ನ ಇಟ್ಕೊಂಡಿದ್ದಾರೆ ಮನೆಯಲ್ಲಿ. ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರನ್ನ ಈಗ್ಲೇ ತೋರ್ಸಲ್ಲ, ರಿಸೆಪ್ಷನ್ ಟೈಮ್ ಅಲ್ಲಿ ತೋರಿಸ್ತೀನಿ. ನೋಡಿದೀರಾ ಆಕ್ಚುಲಿ ನನ್ನ ವ್ಲಾಗ್ ಅಲ್ಲಿ. ಬಟ್ ಆದ್ರೂ ನೀಟಾಗಿ ಸ್ಪಷ್ಟತೆಯಿಂದ ಹೇಗಿದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆನೂ ಹೇಳ್ತೀನಿ. ಅವ್ರು ನಮ್ ಮನೆಗ್ ಬಂದಿದ್ದಾರೆ ಮೆಹಂದಿ ಬಿಡಿಸ್ಬೇಕಂತೆ. ನನ್ಗೆ ಅಷ್ಟು ಮೆಹಂದಿ ನಾಲೆಡ್ಜ್ ಇಲ್ಲ, ನೋಡೋಣ ನೋಡ್ಕೊಂಡು ಬಿಡಿಸುವ. ನೆಕ್ಸ್ಟ್ ಸ್ಯಾರಿ ಡ್ರಾಪಿಂಗ್ ಮಾಡ್ಬೇಕಂತೆ, ಸಾರಿ ಪ್ಲೇಟಿಂಗ್ ಮಾಡ್ಬೇಕಂತೆ. ಅದೆಲ್ಲ ನಾವೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾರಿಗೂ ಹೇಳ್ತಾ ಇಲ್ಲ, ಯಾರಿಗೂ ಕರೆಸ್ತಾ ಇಲ್ಲ ಬ್ಯೂಟಿಷಿಯನ್ಸ್ಗೆ. ನಾವೇ ಎಲ್ಲ ಪ್ರಿಪೇರ್ ಮಾಡಿ ಆಮೇಲೆ ಅಂದ್ರೆ ಮೇಕಪ್ ಮಾಡ್ಲಿಕ್ಕೆ ಮಾತ್ರ ಬರ್ತಾರೆ, ಸ್ಯಾರಿ ಪ್ಲೇಟಿಂಗ್ ಎಲ್ಲ ನಾವೇ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಬನ್ನಿ ಹಾಗಾದ್ರೆ ಫಸ್ಟ್ ಇವಾಗ ಮೆಹಂದಿಯನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ ಜೊತೆಲಿ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಓಡೋಗ್ತಿದಾರ ಅವರು, ತೋರಿಸ್ತೀನಿ. ಓಕೆ ಬನ್ನಿ ಹಾಗಾದ್ರೆ ನೋಡಿ ಫ್ರೆಂಡ್ಸ್, ಇವಳು ಕಾವ್ಯ ಅಂತ. ಕಾವ್ಯ, ನೀನ್ ನನ್ಗಿಂತ ದೊಡ್ಡೋಳ ಚಿಕ್ಕವಳ? ಗೊತ್ತಿಲ್ಲ, ಅವಳಿಗೂ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ. ಹೆಂಗೆ ಕ್ಯಾಶುಯಲ್ ಆಗಿ ಫ್ರೆಂಡ್ಸ್ ತರಾನೇ ಇದೀವಿ, ಅಕ್ಕ ತಂಗಿಯರ್ ತರ ಇದೀವಿ. ಕಾವ್ಯ, ಯಾವಾಗ ಹೋಗೋದು ಊರಿಗೆ? ಇವತ್ ಸಂಜೆನಾ? ರಿಸೆಪ್ಷನ್ ಯಾವಾಗ ಇರೋದು ಹೇಳು? ಶನಿವಾರ ಸಂಜೆ 7 ಗಂಟೆಯಿಂದ ಅಲ್ವಾ? ಸೊ ಫ್ರೆಂಡ್ಸ್, ಇವಾಗ ನಾವು ಆಕ್ಚುಲಿ ಮೆಹಂದಿಯನ್ನ ಬಿಡ್ಸೋಣ ಅಂತ ಅನ್ಕೊಂಡಿದ್ವಿ. ನನ್ಗೂ ಬರಲ್ಲ, ಅವಳಿಗೂ ಬರಲ್ಲ. ನೋಡೋಣ, ಮೊಬೈಲ್ ಅಲ್ಲಿ ಪಿಕ್ಚರ್ಸ್ ಅನ್ನ ನೋಡಿ ಬಿಡ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ಸ್ಟಾರ್ಟ್ ಮಾಡೋಣವಾ? ಇವಾಗ ಮೆಹಂದಿ ಬಿಡಿಸ್ಬೇಕು ಅಂದ್ರೆ ಆಕ್ಚುಲಿ ಮದ್ವೆ ಗಂಡು ಹೆಣ್ಣು ಇಬ್ರು ಕಿತ್ತಾಡ್ತಿದ್ದಾರೆ. ನಿನಗ್ ಬಿಡಿಸ್ತೀನಿ, ನಿನಗ್ ನಾನ್ ಬಿಡಿಸ್ತೀನಿ ಅಂತ. ಇಬ್ರುನು ಬಿಡಿಸ್ಕೊಳ್ತಾ ಇಲ್ಲ, ಇಬ್ರಿಗೂ ಇದೆ ಇವಾಗ ನಾವೇ ಬಿಡ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೀವಿ. ಅವ್ರು ಕಿತ್ತಾಡ್ತಿರೋದ್ ನೋಡಿ ಆದ್ರೂ ಅವ್ರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಬೇಡ ಆದ್ರೆ ರಿಸೆಪ್ಷನ್ ಟೈಮ್ ಅಲ್ಲೇ ತೋರ್ಸೋಣ ಅಂತ ಅನ್ಕೊಂಡಿದೀವಿ. ಆಕ್ಚುಲಿ ಇದಕ್ಕಿಂತ ಮುಂಚೆ ಶಾಪಿಂಗಿಗೆ ಅಂತ ಹೋಗ್ತಿದ್ವಲ್ವಾ, ಸೊ ಅಲ್ಲಿ ಏನ್ ಮಾಡಿದ್ವಿ, ವಿಡಿಯೋಸ್ ಆಲ್ರೆಡಿ ಮಾಡ್ಕೊಂಡಿದೀವಿ, ಅದು ಕೂಡ ಹಾಕ್ತೀನಿ. ಅದ್ರಲ್ಲೇ ನೀವು ಆಲ್ಮೋಸ್ಟ್ ನೋಡ್ಕೊಂಡಿರ್ತೀರಾ. ಸೊ ನೋಡ್ಬಾರ್ದು ಅಂತ ಅಂದ್ಬಿಟ್ಟು ಆ ವಿಡಿಯೋ ಲಾಸ್ಟಿಗೆ ಹಾಕ್ತೀನಿ, ಓಕೆನಾ? ರಿಸೆಪ್ಷನ್ ಟೈಮ್ ಅಲ್ಲಿ ಅವ್ರನ್ನ ತೋರಿಸ್ತೀನಿ. ಓಕೆ ಬನ್ನಿ ಹಾಗಾದ್ರೆ ಮೆಹಂದಿಯನ್ನ ಬಿಡ್ಸೋದು ಸ್ಟಾರ್ಟ್ ಮಾಡೋಣ. ಓಕೆ, ಚೆನ್ನಾಗ್ ಬಂದೆ, ಸಾಕಪ್ಪ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಈ ಡಿಸೈನ್ ತೋರ್ಸಲ್ಲ, ಹಿಂಗೆ ತೋರಿಸಿ ಈ ಡಿಸೈನ್ ಬಿಡ್ಸೋಣ ಅಂತ ಅನ್ಕೊಂಡಿದೀನಿ. ಅದೇ ತರ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ನೋಡೋಣ, ಟ್ರೈ ಮಾಡೋಣ. ಓಕೆನಾ? ಅಲ್ಲೇ ತನಕ ನಮ್ಮ ಕಾವ್ಯ ಅವರು ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ, ನಾನು ಮಧ್ಯ ಮಧ್ಯದಲ್ಲಿ ಬರ್ತೀನಿ. ಓಕೆನಾ? ಓಕೆ. ಇಲ್ಲಿ ಚರಣ ಕುತ್ಕೊಂಡು ಸುಮ್ನೆ ಖಾರ ತಿಂತಿದ್ದಾನೆ. ಚರಣನ್ ತೋರ್ಸೋಣ ಅಂದ್ರೆ ಚರಣ ಅವನ್ ಫೇಸೇ ತೋರಿಸ್ತಿಲ್ಲ. ನೋಡಿ ಫ್ರೆಂಡ್ಸ್, ದೇಶಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಹೌದು, ಅವಾಗ ವಾಯ್ಸ್ ರೆಕಾರ್ಡ್ನ ಹಾಕ್ಬೇಕು, ಅದೇ ಥ್ರಿಲ್ಲಿಂಗು ಅಲ್ವಾ? ಮದ್ವೆ ಗಂಡು ಮೇಯ್ತಿದ್ದಾನೆ, ಮದ್ವೆ ಹೆಣ್ಣು ಮೆಹಂದಿಯಲ್ಲಿ ಬಿಸಿ. ಮದ್ವೆ ಗಂಡು ಮೇಯ್ತಿದ್ದಾನೆ. ಮದ್ವೆ ಹೆಣ್ಣು ಮೆಹಂದಿಯಲ್ಲಿ ಬಿಸಿ, ಮದ್ವೆ ಗಂಡು ಮೇಯ್ದಲ್ಲಿ ಬಿಸಿ.
ಫ್ರೆಂಡ್ಸ್ ಕಾಮಿಡಿ ಮಾಡ್ತಿದ್ದಾರೆ. ಜಯಶ್ರೀ ವ್ಲಾಗ್ ನ ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವ್ರೆಲ್ಲರೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ಮಾತಾಡಕ್ ಬಿಡ್ತಿಲ್ಲ. ಸ್ನೇಹಿತರೆ ಮತ್ತೆ ಬಂಧು ಮಿತ್ರರೇ, ದಯವಿಟ್ಟು ನಿಮ್ಗೆಲ್ಲರಿಗೂ ಕಾಲ್ ಬಂತು ಫ್ರೆಂಡ್ಸ್, ಹೋಲ್ಡ್ ಮಾಡ್ತೀನಿ. ಫ್ರೆಂಡ್ಸ್ ಏನ್ ಗೊತ್ತಾ, ಮೆಹಂದಿ ಮುಸ್ಲಿಮ್ಸ್ ಅವ್ರು ಬಿಡಿಸ್ತಾರಲ್ವಾ, ಅವ್ರು ಎಷ್ಟು ನೀಟಾಗಿ ಬಿಡಿಸ್ತಾರೆ ಅಂತಂದ್ರೆ, ಬಟ್ ನಮಗದು ಅವ್ರ ತರ ಬರಲ್ವಲ್ಲ, ಯಾಕೆ ಅಂತ ಗೊತ್ತಾಗ್ತದೆ ನನ್ಗಂತೂ. ಆಕ್ಚುಲಿ ಟ್ರೈ ಮಾಡ್ಬೇಕು ಅವ್ರ ತರ ಬಿಡಿಸ್ಲಿಕ್ಕೆ. ಇದು ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ, ಬರ್ತಾ ಇದೆ, ಬಟ್ ಅಷ್ಟು ನೀಟಾಗಿ ಬರ್ತಿಲ್ಲ. ಟ್ರೈ ಮಾಡೋಣ, ಓಕೆನಾ? ಮತ್ತೆ ಏನ್ ಸಮಾಚಾರ? ಕಾವ್ಯ ಅವರೇ, ಮದ್ವೆಗೆ ಹೇಗೆ ಪ್ರಿಪೇರ್ ಆಗಿದ್ದೀರಾ ನೀವು? ಏನು ಆಗಿಲ್ಲ. ಯಾಕಾಗಿಲ್ಲ? ಯಾಕೆಂದ್ರೆ ಸಡನ್ ಆಗಿ ಪ್ಲಾನಿಂಗ್ ಆಗಿದೆ ಇದು ರಿಸೆಪ್ಷನ್ ಆಗುತ್ತೆ. ನಿಮ್ದು ಮದ್ವೆ ಅಲ್ವಾ, ಸೊ ಅದಕ್ಕೆ ಫುಲ್ಲು ಪ್ರಿಪೇರ್ ಆಗಿರ್ಬೇಕು ಅಲ್ವಾ? ಮಿಂಚ್ಬೇಕು ತಾನೆ ನೀವು ಮದ್ವೆಯಲ್ಲಿ? ಮಿಂಚಕ್ಕ? ಹಂಗೆ ಹೌದು, ಅಲ್ಲಿ ಹಾಕಿರ್ತಾರೆ ಕಾವ್ಯ, ಅದೆಲ್ಲ ಸುತ್ತೋಬೇಡ. ಅದೇ ಸುತ್ಕೊಂಡ್ಬಿಡ್ರಿ. ಮದುವೆ ಹೆಣ್ಣಿಗೆ ಗಂಡಿಗೆ ಇಬ್ರಿಗೂ ಸೇರಿ ಸುತ್ತಾನ. ಅದೇ, ಈಗ ಬಂದ್ಬಿಟ್ಟು ಆಯ್ತಾ? ನಾನ್ ಖಂಡಿತ ಅಲ್ಲಿ ಇದ್ದೇ ಇರ್ತೀನಿ. ಮತ್ತೆ ಏನ್ ಸಮಾಚಾರ? ಹೇಳ್ಬೇಕಿಲ್ಲ, ಇದು ಸಾಂಗ್ ಆಗ್ಬಿಟ್ಬಿಡಿ ಆಯ್ತಾ? ಇದೆಲ್ಲ ನಾವು ಮಾತಾಡಿರೋದೆಲ್ಲ ಬೇಡ, ಇರ್ಬೇಕಿದು ಕೆಲವೊಂದು. ಸೊ ನೋಡಿ ಫ್ರೆಂಡ್ಸ್, ಫೈನಲ್ ಸ್ವಲ್ಪ ಈ ತರ ಬಿಡಿಸಿದ್ದಾರೆ ಅವರು. ಈ ತರ ಬರ್ತಿದೆ, ಈ ತರ ಬರ್ತಿದೆ. ಸೊ ನಮಗೆ ಬಂದಂಗೆ ಬಿಡಿಸ್ತಿದೀವಿ ಫ್ರೆಂಡ್ಸ್. ಏನ್ ಗೊತ್ತಾ, ಅಷ್ಟು ಕ್ಲಿಯರ್ ಆಗಿ ನನಗೆ ಬರಲ್ಲ. ನನಗೆ ಹೆಂಗ್ ಬರುತ್ತೋ ಹಂಗ್ ಬಿಡಿಸ್ತಾ ಇದೀನಿ, ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ನನಗೆ. ಕೀರ್ತಿ ಅಡ್ಜಸ್ಟ್ ಮಾಡ್ಕೊಳಪ್ಪ, ಫೋಟೋ ತೆಗೆಸ್ಕೊಳ್ಬಹುದು. ಹಿಂದಿ ಬರ್ತಾ ಬರ್ತಾ ಒಂದು ಪ್ಯಾಕೆಟ್ ಖಾರ ತಿಂದಿರೋದು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಹೇಗೆ ಖಾಲಿ ಮಾಡಿದ್ದಾರೆ ನೋಡಿ. ಅದ್ರ ಜಾಸ್ತಿ ಇರ್ಬೇಕು. ನಾವು ಬಿಡಿಸೋಕ್ಕಿಂತ ಹೆಚ್ಚ ನೀವು ನಾವ್ ಹೆಂಗೋ ಬೆಳೆಸ್ತೀವಿ. ನಿಮ್ ಹುಡುಗಿಯನ್ನು ಕೈ ನೋಡಿ ಮದುವೆ ಆಗಿಲ್ಲ ತಾನೆ ನೀನು? ಮನ್ಸು ಮನ್ಸು ಗೊತ್ತವ ನೀವು. ನಾನು ಬಿಡಿಸೋದಿಲ್ಲ, ಬಿಡಿಸೋದು ಇದೇನ್ ಮಾಡೋಣ ಪಾಯಸ ಅನ್ಕೋತಾರಲ್ಲ. ಬಾ ನಿಂತ್ಕೊಂಡು ಕುತ್ಕೊಳ್ಳೋ ನೀನು. ಅಲ್ಲಾಡ್ಸೋದು ನೋಡಿ ನೋಡಿ ಶೇಪ್ ಹಚ್ಚಾಕು. ಫ್ರೆಂಡ್ಸ್ ಮೈಕ್ ಬಿದ್ದೋಯ್ತು. ಅದು ಹಂಗೆ ಅಲ್ಲ, ಹಂಗೆ
ಸಾರಿ ಫ್ರೆಂಡ್ಸ್. ಹಿಂಗಿರ್ತೀಯ ನೀನು ನಮ್ಮಂಕಿ ಗುಣೆ ನಂಕಿ ಜನ ನಂಕಿ ದಿಸು पता कर कर अब बाकी बेटा थोड़ा सा અહીંયા અહીં થોડા जा बना लेता नहीं थोड़ा गाड़ी आता और जगह के देखा बड़ी नहीं करा मम्मा ना तो बेसolo दी ने ಏನ ಅದಕ್ಕೆ ಕರ್ಮ ಸಂಬಂಧ ಬಿಡ್ತಾ ಹೋಗಿ ನಾಸೆ ಅಂತ ಹೇಳಿ ನನ್ನ ರೈತ ಬೆಳೆಸ ಕಾಣ್ತಾನೆ ಮುझे अब कहीं छोड़ यार कससे यार पड़ रहा हूं इधर बना दे पैसे हेलो 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 ಬೇಗ ಡಿಸೈನ್ ಹೇಳೋ ಡಿಸೈನ್ ದಾಸವಾಳ ಜಿಲ್ಲಾ ಬಿಸ್ಲಾಗ ನೀನು ಇದಕ್ಕೆ ಹೆಂಗ್ ಮಾಡ್ತೀಯ ಏನಂತ ಏನಂತ ಮಾಡೋಕೆ ಮೆಹಂದಿ ನೋಡಿ ಏನಂತ ಮಾಡ್ತೀಯ ಸಿಂಪಲ್ ಮೆಹಂದಿ ನಾವು ಬಂದಿಲ್ಲ ಇದ್ರೆ ಬೀಳುತ್ತೆ ಮೆಹಂದಿ ಎಲ್ಲ ಬಿಡಿಸಾಯಿತು. ಈಗ ಸ್ವಲ್ಪ ಶಾಪಿಂಗ್ ಮಾಡೋಣ ಮದುವೆ ಗಂಡಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಅಂದರೆ ಸ್ವಲ್ಪ ಬ್ಲೇಝರು ಹಾಳಾಗಿತ್ತು ಒಂದು, ಏನೇನೋ ಮಾಡಿ ಇನ್ನೊಂದು ಕಡೆ ಹೋಗಿ ರೆಂಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಗಾಂಧಿ ಬಜಾರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲಂತೂ ಫುಲ್ಲು ಹೆವಿ ರಶ್ ಆಗಿತ್ತು. ಹೋಗ್ತಾ ಹೋಗ್ತಾ ನಮ್ಮ ದರ್ಶನ ತುಂಬ ಕಾಮಿಡಿ ಮಾಡ್ತಾ ಇದ್ದ. ಅಲ್ಲೇ ವ್ಲಾಗ್ ಮಾಡೋಣ ಅಂತ ಅಂದರೆ ವೀಡಿಯೋಸ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಏನೇನೋ ಆಯಿತು. ಸೊ ಹಾಗಾಗಿ ಅಲ್ಲೇ ಬಿಟ್ವಿ. ಕರೆಕ್ಟಾಗಿ ಓಡಿಸೋ ದರ್ಶನ್. ಬೈಕ್ ಓಡ್ಸೋಕೆ ಬರಲ್ವ ನಿನಗೆ? ನೋಡಿ ಫ್ರೆಂಡ್ಸ್, ಹೋಳಿಗೆ ಕುರುಕ್ ತಿಂಡಿ ಸಿಗ್ನಲ್ ಬಿತ್ತು ಫ್ರೆಂಡ್ಸ್. ಇವತ್ತು ನಾವೇನು ಮನೆಗೆ ಹೋಗೋಕೆ ಕಾಣಲ್ಲ ಫ್ರೆಂಡ್ಸ್. ಸಿಗ್ನಲ್ ಸ್ಟಾರ್ಟ್ ಆಯಿತು, ಹೊರಟಿದ್ದೀವಿ. ಹುಷಾರಾಗಿ ಹೋಗೋ ದರ್ಶು. ಯಾರೋ ಇವನು ಮಧ್ಯದಲ್ಲಿ ಬರ್ತಾನೆ. ಬೈಕ್ ಓಡ್ಸೋಕೆ ಬರ್ದಲ್ಲೇ ಇರೋರಿಗೆ ಬೈಕ್ ಕೊಟ್ಟರೆ ಇದೇ ಗೋಳು. ನೀನು ಓಡಿಸ್ತಾ ಇರೋದೆಲ್ಲ ಈಗ ಕಾಣಿಸ್ತಾ ಇದೆ ದರ್ಶು. ಯಾರು ಏನಾದರೂ ಆದರೆ ನೋಡು, ಆ ತಾತಪ್ಪ ಹೆಂಗೆ ಮಧ್ಯದಲ್ಲಿ ಈ ಥರ ಬಂದು ಗೋಳು ಕೊಟ್ಟರೆ ನೋಡಿ ಫ್ರೆಂಡ್ಸ್, ಇದು ನಮ್ಮ ಶಿವಮೊಗ್ಗ ಸಿಟಿ. ಬಟ್ ನೈಟ್ ಹೊತ್ತು ರೈಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಮೀನ್ಸ್ ಓಡಾಡಲಿಕ್ಕೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ನನಗೆ ಆ್ಯಕ್ಚುಲಿ ನೈಟ್ ಹೊತ್ತು ಓಡಾಡಬೇಕು ಅಂದರೆ ತುಂಬ ಇಷ್ಟ, ಅದು ಸಿಟಿ ಒಳಗೆ. ಇವ್ರು ನಮ್ಮ ಮಾಮ ರಮೇಶ್ ಮಾಮ. ಬಾ
ಜರ್ಕಿನ್ ತೆಗ್ದುಬಿಡಮ್ಮ. ಅಯ್ಯೋ ಹಾಯ್ ಹಾಯ್, ಹೇಗಿದ್ದೀರಾ? ಅಯ್ಯಮ್ಮ ಸಮಾಚಾರ? ಹ್ಞೂ ಅಷ್ಟು ಕೌಂತಿ ವೈಕಮ್ಮ ಅಮ್ಮ ಆರಾಮ? ಹಾಯ್ ಮಾಡೋ. ಫೋನಲ್ಲೇ ವಿಡಿಯೋಸ್ ಮಾಡ್ತಿದ್ದೀವಿ. ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ತಾರೆ ನೋಡ್ರಿ. ಇವ್ರು ರೆಕ್ಕೆ ನಾಯ್ಕು, ಇವರು ಕುಶಾಲು. ತಿರ್ಗೋ ಕುಶಾಲ್ ಈ ಕಡೆ. ಅನ್ಕರೇಜು ಆನ್ಕಿಟಿ ಕೊಂತಿ ಅಬ್ಬ ಅನ್ಕರೇಜು. ಓ ಮೀನಾಕ್ಷಿ ಕಬ್ಬನ್ಪೇಟೆ ನೋಡಿ, ಇದು ನಮ್ಮ ಹರ್ಷ ಮತ್ತು ಕೀರ್ತಿಯವರ ಮದುವೆದು ವಿಡಿಯೋಸ್ ವ್ಲಾಗ್ ಆಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.